ಇನ್ನು ಕೆಆರ್ಎಸ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಕೆಆರ್ಎಸ್ ಡ್ಯಾಂ ಕೂಡ ಭರ್ತಿಯಾಗಿದೆ. ಹಾಗಾಗಿ ಭಾರೀ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಲಾಗಿದೆ. ಮುಳುಗಡೆ ಅಂಚಿಗೆ ತಲುಪಿದ ಮಂಡ್ಯದ ವೆಲ್ಲೆಸ್ಲಿ ಸೇತುವೆ. ಸುಮಾರು 221 ವರ್ಷ ಹಳೆಯದಾದ ವೆಲ್ಲೆಸ್ಲಿ ಸೇತುವೆ ಭಾರೀ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನದಿ ದಡದಲ್ಲಿ ಇರುವಂತಹ ದೇಗುಲಗಳು ಕೂಡ ಮುಳುಗಡೆಯಾಗಿವೆ. ಈಶ್ವರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಮಳೆಯಿಂದಾಗಿ ಜಲದಿಗ್ಬಂಧನ ಏರ್ಪಟ್ಟಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ದಿಲೀಪ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಾನು ಸದ್ಯಕ್ಕೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಇದ್ದೇನೆ. ವೆಲ್ಲೆಸ್ಲಿ ಸೇತುವೆಯ ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ಈಗ ವೆಲ್ಲೆಸ್ಲಿ ಸೇತುವೆ ಏನು ಅಂಚಿಗೆ ಬಂದಿರುವಂಥದ್ದು ನೀರಿನ ಮಟ್ಟ, ಯಾಕಂದರೆ 91,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಇದು ಪುರಾತನವಾದಂಥ ಸೇತುವೆ ಆಗಿರುವಂಥದ್ದು. ಅಂದರೆ 224 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಸೇತುವೆ ಈಗ ಸದ್ಯಕ್ಕೆ ಸಂಚಾರವನ್ನು ನಿಷೇಧ ಮಾಡಿರುವಂಥದ್ದು. ಯಾಕಂದರೆ ತುಂಬ ಪುರಾತನವಾದಂಥ ಸೇತುವೆ ಆಗಿರೋ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಸೇತುವೆಯಲ್ಲಿ ಸಂಚಾರವನ್ನು ಕೂಡ ನಿಷೇಧವನ್ನು ಮಾಡಿರುವಂಥದ್ದು. ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ನಿನ್ನೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಈ ಒಂದು ನದಿಗೆ ಬಿಡಲಾಗಿತ್ತು. ಆದರೆ ಇವತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಲಾಗಿದೆ. ಅಂದರೆ 10,000 ಕ್ಯೂಸೆಕ್ ನೀರನ್ನು ಕಡಿಮೆ ಮಾಡಲಾಗಿರುವಂಥದ್ದು. ಆದರೆ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತಾ ಇರುವ ಕಾರಣಕ್ಕೋಸ್ಕರ ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ನದಿ ತಟದಲ್ಲಿರುವಂಥ ದೇವಾಲಯಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಒಂದು ಕಡೆ ಈಶ್ವರನ ದೇವಾಲಯ ಮುಳುಗಡೆ ಆಗಿರುವ ದೃಶ್ಯವನ್ನು ನೋಡ್ಬೋದು. ಮತ್ತೊಂದು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂಥದ್ದು. ಹೀಗೆ ಸಾಕಷ್ಟು ದೇವಾಲಯಗಳು ನದಿ ತಟದಲ್ಲಿದೆ. ಆ ಎಲ್ಲ ನದಿ ತಟದಲ್ಲಿರುವಂಥ ದೇವಾಲಯಗಳಿಗೀಗ ಜಲ ದಿಗ್ಬಂಧನ ಉಂಟಾಗಿರುವಂಥದ್ದು. ಯಾಕಂದರೆ ಶ್ರೀರಂಗಪಟ್ಟಣ ಹೇಳಿ ಕೇಳಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರು ಬಂದು ಇಲ್ಲಿರುವಂಥ ದೇವಾಲಯಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬಿಟ್ಟ ಸಂದರ್ಭದಲ್ಲಿ ದೇವಾಲಯಗಳಿಗೆ ಜಲ ದಿಗ್ಬಂಧನ ಉಂಟಾಗುವಂಥದ್ದು. ಅದರಲ್ಲೂ ಕೂಡ ನಿಮಿಷಾಂಬ ದೇವಾಲಯ ಆಗಿರ್ಬೋದು, ಇನ್ನೂ ಅದೇ ರೀತಿಯ ಸಾಕಷ್ಟು ಐತಿಹಾಸಿಕ ದೇವಾಲಯಗಳು ಕೂಡ ಶ್ರೀರಂಗಪಟ್ಟಣದಲ್ಲಿ ಇದೆ. ಆ ಒಂದು ದೇವಾಲಯಗಳಿಗೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸುಮಾರು 224 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ವೆಲ್ಲೆಸ್ಲಿ ಸೇತುವೆಯ ಸೇತುವೆ ಏನಿದೆ, ಈ ಸೇತುವೆ ಈಗ ಸಂಚಾರವನ್ನು ನಿರ್ಬಂಧ ಮಾಡಿರುವಂಥದ್ದು. ಅದೇ ರೀತಿಯಂತ ಇಲ್ಲಿ ಬೋರ್ಗರಿದು ಹರಿತಾ ಇರುವಂಥ ಕಾವೇರಿಯ ದೃಶ್ಯವನ್ನು ಕೂಡ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಸಾಕಷ್ಟು ಪ್ರಮಾಣದ ನೀರನ್ನು ಕೆಆರ್ಎಸ್ ಜಲಾಶಯದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಶ್ರೀರಂಗಪಟ್ಟಣ ಭಾಗದಲ್ಲಿ ಸಾಕಷ್ಟು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲೆ, TV9 ಮಂಡ್ಯ. ಹಾಗೆಯೇ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ರಸ್ತೆಗೆ ಭಾರೀ ಪ್ರಮಾಣದ ಮಣ್ಣು ಹರಿದು ಬರ್ತಾ ಇದೆ. ಈ ರೀತಿಯಾಗಿ ಮಣ್ಣು ಬಂದ್ರೆ ರಸ್ತೆ ಸಂಚಾರವೇ ಅಧ್ವಾನ ಆಗ್ಬಿಡುತ್ತೆ. ಕೆಮ್ಮಣ್ಗುಂಡಿ ಬಳಿಯ ಕೊಂಡೆಖಾನ್ನಲ್ಲಿ ಈ ರೀತಿಯಾಗಿ ಭಾರೀ ಪ್ರಮಾಣದ ಮಣ್ಣು ರಸ್ತೆಗೆ ಹರಿದು ಬರ್ತಾ ಇರೋದು. ಕೆಸರು ರಸ್ತೆಯಲ್ಲಿ ವಾಹನ ಸವಾರರು ಸಿಲುಕಿ ಪರದಾಡುವಂತಾಗಿದೆ. ಗಮನಿಸ್ತಾ ಇದ್ದೀರಿ, ಮಳೆಯ ನಡುವೆ ಕಾರನ್ನ ಹೊರತೆಗೆಯುವುದಕ್ಕೆ ಹರಸಾಹಸವನ್ನ ಪಡಲಾಗಿದೆ. ಅಲ್ಲಿ ಚಿಕ್ಕಮಗಳೂರಿನ ಚಿತ್ರಣ ಇದು. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಚಿಕ್ಕಮಗಳೂರು ಭಾಗದಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಬರೀ ಮಳೆ ಬರ್ತಾ ಇಲ್ಲ, ಮಳೆಯಿಂದಾಗಿ ಬೇರೆ ಬೇರೆ ರೀತಿಯ ಅನಾಹುತಗಳು ಕೂಡ ಆಗ್ತಾ ಇದೆ. ಅಲ್ಲಲ್ಲಿ ಮರಗಳು ಬೀಳೋದನ್ನು ನೋಡ್ತೀವಿ. ಇನ್ನು ಗುಡ್ಡ ಪ್ರದೇಶದಲ್ಲಿ ಮಣ್ಣು ಜಾರಿ ಬರುವುದನ್ನು ಗಮನಿಸ್ತಾ ಇರ್ತೀವಿ. ಗುಡ್ಡಗಳು ಕುಸಿಯೋದು, ಭೂಕುಸಿತ ಆಗೋದು, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇಲ್ಲೂ ಹಾಗೇನೇ ಆಗಿದೆ. ಕೆಸರು ಮಿಶ್ರಿತ ನೀರಿನಲ್ಲಿ ಕಾರ್ ಸಿಲುಕಿಕೊಂಡಿದೆ. ಅದನ್ನ ಅಲ್ಲಿಂದ ಮೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿ.